ಅಂತಂದ್ರೆ ಈ ಹಾಸ್ಪಿಟಲ್ ಒಂದು ರಿಸಲ್ಟ್ ಇದು, ರಿಪೋರ್ಟ್ ಇದು. ಇದನ್ನು ನಾವು ಭಾಳ ಸೀರಿಯಸ್ ಆಗಿ ತೊಗೋಬೇಕಾಗಿದೆ. ಇದ್ರಲ್ಲಿ ಹೆಚ್ಚಿಗೆ 20-25% ಯುವಕರ ಇದಕ್ಕೆ ಬಲಿಯಾಗಿದ್ದಾರೆ ಅಂತೇಳಿ ಅದು ಕಾರಣಗಳು ನಾವು ಇದೀಗ ಹೇಳಿದ್ವಿ, ಜಸ್ಟ್ ಮಾತಾಡಿದ್ವಿ. ಇಂಥ ಕಾರಣಕ್ಕಾಗಿ ಈ ಒಂದು ಹೃದಯಾಘಾತ ಆಗೋದಕ್ಕೆ ಮುಖ್ಯ ಕಾರಣ ಇವೆಲ್ಲ. ಅದಕ್ಕೆ ಜೀವನ ಪದ್ಧತಿ, ಜೀವನ ಶೈಲಿಯನ್ನು ಸರಳಗೊಳಿಸೋ ಜೊತೆಗೆ ಆದಷ್ಟು ಸಮಯಕ್ಕೆ ಸರಿಯಾಗಿ ನಿದ್ರೆ, ಸಮಯಕ್ಕೆ ಸರಿಯಾಗಿ ಆಹಾರ ಮತ್ತು ಸಮಯಕ್ಕೆ ಸರಿಯಾಗಿ ವಾಕ್, ತಿರುಗಾಡುವಂಥದ್ದು, ಒಳ್ಳೆಯ ವಿಚಾರಗಳು ಮಾಡುವಂಥದ್ದು, ಪಾಸಿಟಿವ್ ಆಗಿರುವಂಥದ್ದು ನಾವು ಬೆಳೆಸ್ಕೊಂಡ್ರೆ ಇದಕ್ಕೆ ಬಲಿ ಆಗೋದು ಭಾಳ ಕಡಿಮೆ ಎನ್ನುವಂಥ ಒಂದು ಮಾತು ಬರ್ತದೆ. ನನ್ನ 66 ವರ್ಷ ಜೀವನದಲ್ಲಿ ಇದು ಬಂದು ಹೋಗಿತ್ತು, ಇಲ್ಲಂತಲ್ಲ ಬಂದದ. ಅದನ್ನು ಸರಳವಾಗಿ ತೆಗೆದುಕೊಂಡಿದ್ದಕ್ಕಾಗಿ ಅದು ಉಳ್ಕೊಂಡು ಹೋಗಿದ್ದೀವಿ. ಇನ್ನು ಕೆಲವೊಬ್ರು ಹೇಳ್ತಾರೆ ಇಲ್ಲ ಕೋವಿಡ್ ಬಂದಕ್ಕಾಗಿ ಆಗ ಒಂದಿಷ್ಟೇನೋ ಲಸಿಕೆ ಕೊಟ್ಟಿದ್ದು ಅಡ್ಡ ಪರಿಣಾಮ ಆಗ್ಬೋದು ಅಂತೇಳಿ, ಆದರೆ ಅದು ಆಗಲಿಕ್ಕಿಲ್ಲ ಅಂತೇಳಿ. ಬಂದು ಕೋವಿಡ್ ನಿಯಂತ್ರಣಕ್ಕೆ ಬಂದು ವರ್ಷಗಳೇ ಕಳೆದಿವೆ, ಅದರ ಪರಿಣಾಮ ಇಷ್ಟು ದಿನ ಇರುವುದಿಲ್ಲ ಅಂತ ಕಂಟ್ರೋಲ್ಗೆ ಬಂದದ್ದು ಈಗಿಲ್ಲ. ಅದ ಈ ಚಟಗಳು ಇವತ್ತು ಕಾರಣ ಅಂತೇಳಿ. ಅದಕ್ಕೆ ನಾವು ಯುವಕರಲ್ಲೇ ಮತ್ತು ಯುವತಿಯರಲ್ಲೂ ಕೆಲವೊಂದು ಈ ಒಂದು ಸಿಗರೇಟ್ ಸೇದುವಂಥದ್ದು, ತಂಬಾಕು ಪದಾರ್ಥ ತೊಗೊಳ್ಳುವಂಥದ್ದು, ಅದು ಡ್ರಗ್ಸ್ ಮತ್ತು ಅದು ತೊಗೊಳ್ಳೋಂಥವು ಜನರಿಗೆ ನಾವು ರಿಕ್ವೆಸ್ಟ್ ಮಾಡೋದು ನಮ್ಮ ವಾಹಿನಿ ಮೂಲಕ, ದಯವಿಟ್ಟು ನೀವು ಇದ್ದಂಥವ್ರು ಇದನ್ನು ಬಿಡ್ರಪ್ಪ ಅಂತ. ಬಿಟ್ಟಷ್ಟು ನಿಮ್ಮ ಬದುಕು ಚೆನ್ನಾಗಿ ಆಗ್ತದೆ. ಯಾಕಂದ್ರೆ ನಾವು ಕುಡಿಯೋದ್ರಿಂದ, ನಾವು ಸಾರಾಯಿ ಜೊತೆಗೆ ಈ ಸಿಗರೇಟ್ ಸೇದೋದ್ರಿಂದ ಸಮಸ್ಯೆ ಪರಿಹಾರ ಆಗ್ತದೆ ನಾವು ತಿಳ್ಕೊಂಡಿದ್ರೆ ನಮ್ಮಷ್ಟು ಮೂರ್ಖ ಜಗದಲ್ಲಿ ಮತ್ತಾರು ಇಲ್ಲ ನಾವು ಅಂತ. ನಾವು ಹೆಂಗಿದ್ದೀವಪ್ಪ ಅಂದರೆ ಇವತ್ತು ಭಾಳ ಜನ ನಮ್ಮ ಯುವಕರು ಸಂತೋಷ ಆದಾಗೂ ನಾವು ಕುಡಿಯೋದು ಸೇದೋದು ಮಾಡ್ತೀವಿ, ದುಃಖ ಆದಾಗೂ ಕುಡಿಯೋದು ಸೇದೋದು ಮಾಡ್ತೀವಿ. ಇವೆರಡೂ ನಿಮಗೆ ಅಪಾಯಕಾರಿ ಅಷ್ಟಲ್ಲ, ಜೀವನ ಲಘುನ ಮುಗಿಸ್ಕೊಂಡು ತೊಗೊಂಡು ಹೋಗಿಬಿಡ್ತಾವೆ ಮತ್ತು ನಿಮ್ಮ ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಅಷ್ಟೇ ಸತ್ಯದ. ಕೆಲವರು ಮಾತಾಡ್ತಾರೆ ಏನ್ರಿ ಶಿವರಾಮ್ ಕಾರಂತರು 95 ವರ್ಷ 92 ವರ್ಷ ಸೇದಿದ್ರು ಅಂತೇಳಿ. ಆದರೆ ಅವ್ರು ನಿಸರ್ಗ ಜೋಡಿ ಎಷ್ಟು ಸಂಪರ್ಕ ಇತ್ತು, ಅವ್ರು ಎಷ್ಟು ವಾಕ್ ಮಾಡ್ತಾಯಿದ್ರು. ಇಡೀ ದೇಶವನ್ನು ಕಾಲ್ನಡಿಗೆ ಸುತ್ತಾಕಿ ಬಂದಂಥ ವ್ಯಕ್ತಿ ಅವರು. ಅಂದ್ರೆ ಸದಾ ತಮ್ಮ ನಿಸರ್ಗದ ತೊಡಗಿಸ್ಕೊಂಡಂಥವ್ರು. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಸುತ್ತಾಕಿದವರು, ಕಾಲ್ನಡಿಗೆ ಸುತ್ತಾಕಿದಂಥವ್ರು. ಅಂದ್ರೆ ಎಲ್ಲೂ ಎಕ್ಸೆಪ್ಷನ್ಸ್ ಇರ್ತಾರೆ. ಆ ಪ್ರಮಾಣದಲ್ಲಿ ನೀವು ಇಲ್ಲ ಅನ್ನೋದು ನಾವು ಗಮನಿಸಬೇಕಾಗಿದೆ. ಅದಕ್ಕಾಗಿ ಈ ಒಂದು ನೆಲೆಯಲ್ಲಿ ನಾವು ಇವತ್ತು ನಿಮ್ಮ ಹೇಳುವಂಥದ್ದು, ಯುವಕರಿಗೆ ಹೇಳುವಂಥದ್ದು ಏನಪ್ಪ ಅಂದ್ರೆ ಇಂತಹ ಚಟಗಳನ್ನು ಬಿಡ್ರಿ. ಅತಿ ವ್ಯಾಯಾಮ ಹೇಳಿ ನಿಮಗೆ ನಮ್ಮ ಅಪ್ಪು ಅವ್ರು ಮಾಡಿದಂಥದ್ದು ಅದು ಸಹಿತ ಕೊನೆಗೂ ಅದು ಯಾವ ಕಾರಣ ಅನ್ನೋದು ಗೊತ್ತಾಗದಿದ್ರು ಕೆಲವು ಡಾಕ್ಟರ್ಗಳು ಅಭಿಪ್ರಾಯ ವ್ಯಕ್ತಪಡಿಸೋರು ಯಾವುದೂ ಅತಿ ಆಗಬಾರ್ದು ಅನ್ನುವಂಥ ನೆಲೆಯಲ್ಲಿ. ಹೀಗಾಗಿ ಒಂದು ಅರಿಸ್ಟಾಟಲ್, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅರಿಸ್ಟಾಟಲ್ ಮಧ್ಯಮ ಮಾರ್ಗ ಭಾಳ ಬೆಸ್ಟ್. ಅದನ್ನು ಬಿಡುವಾಗಿಲ್ಲ, ಇದು ಹಿಡಿಯುವಾಗಿಲ್ಲ ಅಂದಾಗ ಸರಳ ಬದುಕನ್ನು ಮತ್ತು ಪ್ರೆಷರ್ ಭಾಳ ಮಾಡ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಯಾವುದೋ ಸಮಸ್ಯೆ ಬಂದರು ಅದನ್ನು ಸಹಜವಾಗಿ ಬಿಟ್ಟು ಬಿಡುವಂಥದ್ದು. ಸಾಲದ ಸಮಸ್ಯೆ ಇರ್ಬೋದು, ಮನೆ ಸಮಸ್ಯೆ ಇರ್ಬೋದು, ಹೆಂಡತಿ ಸಮಸ್ಯೆ ಇರ್ಬೋದು, ಗಂಡನ ಸಮಸ್ಯೆ ಇರ್ಬೋದು, ಮಕ್ಕಳ ಸಮಸ್ಯೆ ಇರ್ಬೋದು, ಯಾರಿಗಿಲ್ಲರಿ ಸಮಸ್ಯೆ. ನಮ್ಮಲ್ಲಿ ಕನ್ನಡದಲ್ಲಿ ಗಾದಿ ಮಾತು ಭಾಳ ಚಂದದ್ರಿ.